ಬೆಕ್ಕಿ ಮತ್ತೆ ಹಂಟರ್ ಅನ್ನೋ ಇಬ್ರು ಬೆಸ್ಟ್ ಫ್ರೆಂಡ್ಸ್ಗೆ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಅದಕ್ಕೆ ಇಬ್ರು ಸೇರಿ ಒಂದು ದಿನ ರಾಕ್ ಕ್ಲೈಂಬ್ ಮಾಡೋಕೆ ಅಂತ ಹೋಗಿರ್ತಾರೆ. ಇವ್ರ ಜೊತೆ ಬೆಕ್ಕಿ ಗಂಡ ಡ್ಯಾನ್ ಕೂಡ ರಾಕ್ ಕ್ಲೈಂಬ್ ಮಾಡೋಕೆ ಅಂತ ಬಂದಿರ್ತಾನೆ. ಹೀಗೆ ಮೂರು ಜನ ರಾಕ್ ಕ್ಲೈಂಬ್ ಮಾಡಬೇಕಾದ್ರೆ ಡ್ಯಾನ್ ಮಿಸ್ ಆಗಿ ಒಂದು ಹಕ್ಕಿ ಗೂಡಿಗೆ ಕೈ ಹಾಕ್ತಾನೆ. ಆಗ ಅದರಲ್ಲಿರೋ ಪಕ್ಷಿ ಹೊರಗಡೆ ಬರ್ತಿದ್ದಂಗೆ ಕೈ ಜಾರಿ ಕೆಳಗಡೆ ಬಿದ್ದು ಡ್ಯಾನ್ ಸತ್ತೋಗ್ತಾನೆ. ಸುಮಾರು 1 ವರ್ಷ ಕಳೆದರೂ ಕೂಡ ಬೆಕ್ಕಿ ಈ ಶಾಕ್ ಇಂದ ಹೊರಬರದೆ ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಶುರು ಮಾಡಿರ್ತಾಳೆ. ಆಗ ಇವಳ ತಂದೆ ಜೇಮ್ಸ್ ಬಂದು ಡ್ಯಾನ್ ಸತ್ತು ಸುಮಾರು 1 ವರ್ಷ ಆಗ್ತಾ ಇದೆ, ಇನ್ನು ಅವನ ನೆನಪಲ್ಲೇ ಕುಡಿತಾ ಇದೀಯಾ, ನಿನ್ ಜಾಗದಲ್ಲಿ ಡ್ಯಾನ್ ಇದ್ರೆ ನಿನ್ನ ಯಾವಾಗಲೂ ಮರೆತು ಇನ್ನೊಂದು ಮದುವೆ ಆಗಿ ಆರಾಮಾಗಿ ಇರ್ತಿದ್ದ ಅಂತ ಹೇಳಿದಾಗ ಬೆಕ್ಕಿ ಹೇಳ್ತಾಳೆ, ನಂಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ. ಯಾಕಂದ್ರೆ ಬೆಕ್ಕಿ ಡ್ಯಾನ್ ನ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಆದ್ರೆ ಇವಳ ತಂದೆಗೆ ಡ್ಯಾನ್ ಅಂದ್ರೆ ಒಂಚೂರು ಇಷ್ಟ ಇರೋದಿಲ್ಲ. ಅವನೊಬ್ಬ ಮೋಸಗಾರ, ಒಂದಲ್ಲ ಒಂದು ದಿನ ನಿಂಗೆ ಖಂಡಿತ ಮೋಸ ಮಾಡ್ತಾನೆ ಅಂತ ಹೇಳಿರ್ತಾನೆ. ಈ ಕಾರಣಕ್ಕೆ ಬೆಕ್ಕಿ ತನ್ನ ತಂದೆಯಿಂದ ದೂರ ಆಗಿರ್ತಾಳೆ. ಬೆಕ್ಕಿ ಡ್ಯಾನ್ ನೆನಪಲ್ಲೇ ತುಂಬಾನೇ ಮುಳುಗಿರೋದ್ರಿಂದ ಅವನನ್ನ ನೆನೆಸ್ಕೊಂಡು ದಿನಾಲು ಸಂಕಟ ಪಡ್ತಾ ಇರಬೇಕಾದ್ರೆ ಹಂಟರ್ ಸಡನ್ ಆಗಿ ಬಂದು ಬೆಕ್ಕಿಗೆ ಸರ್ಪ್ರೈಸ್ ಕೊಡ್ತಾಳೆ. ಬೆಕ್ಕಿ ಪರಿಸ್ಥಿತಿ ನೋಡೋಕಾಗದೆ ಜೇಮ್ಸ್ ಅಂದ್ರೆ ಇವಳ ತಂದೆ ಹಂಟರ್ಗೆ ಕಾಲ್ ಮಾಡಿ ಬೆಕ್ಕಿಗೆ ಮೀಟ್ ಆಗು ಅಂತ ಹೇಳಿರೋದನ್ನ ಹಂಟರ್ ಬೆಕ್ಕಿಗೆ ಹೇಳ್ತಾಳೆ. ಅದು ಅಲ್ಲದೆ ಹಂಟರ್ ಇನ್ನೊಂದು ಅಡ್ವೆಂಚರಸ್ ಆಕ್ಟಿವಿಟಿ ಮಾಡಬೇಕು ಅಂತ ಬೆಕ್ಕಿಗೆ ಹೇಳ್ತಾ ಇರಬೇಕಾದ್ರೆ ಬೆಕ್ಕಿ ಹೇಳ್ತಾಳೆ, ನಂಗೆ ಯಾವ ಅಡ್ವೆಂಚರಸ್ ಆಕ್ಟಿವಿಟಿ ಮಾಡೋಕ್ಕೂ ಇಷ್ಟ ಇಲ್ಲ ಅಂತ. ಅದಕ್ಕೆ ಹಂಟರ್ ಬೆಕ್ಕಿಗೆ ಕನ್ವಿನ್ಸ್ ಮಾಡ್ತಾ 4 ಗಂಟೆ ಪ್ರಯಾಣದ ದೂರದಲ್ಲಿ ಸುಮಾರು 2000 ಅಡಿ ಎತ್ತರ ಇರೋ ಒಂದು ಟಿವಿ ಟವರ್ ಇದೆ. ಸುಮಾರು ವರ್ಷಗಳಿಂದ ಆ ಟವರ್ನ ಯಾರೂ ಹತ್ತಿಲ್ಲ. ಅದಕ್ಕೆ ನಾವಿಬ್ರು ಆ ಟವರ್ ಹತ್ತ ವ್ಲಾಗ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕಿದ್ರೆ ಒಳ್ಳೆ ರೀಚ್ ಸಿಗುತ್ತೆ, ಮತ್ತೆ ನಮ್ಮನ್ನ ತುಂಬಾ ಜನ ಫಾಲೋ ಕೂಡ ಮಾಡ್ತಾರೆ ಅಂತ ಹೇಳಿ ಫೈನಲಿ ಬೆಕ್ಕಿಗೆ ಈ ಆಕ್ಟಿವಿಟಿ ಮಾಡೋಕೆ ಒಪ್ಪಿಸ್ತಾಳೆ. ಮರುದಿನ ಇಬ್ರು ರೆಡಿಯಾಗಿ ಆ ಟವರ್ ಹತ್ತೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಬೆಕ್ಕಿ ಹಂಟರ್ ಫೋನ್ ಅಲ್ಲಿ ತನ್ನ ಹಳೆ ಕೆಲವು ವಿಡಿಯೋಗಳನ್ನ ನೋಡಿ ನಾನು 1 ವರ್ಷ ಮುಂಚೆ ಹೀಗಿದ್ದ ಅಂತ ಆಶ್ಚರ್ಯ ಪಡ್ತಾಳೆ. ಇದರಿಂದ ಗೊತ್ತಾಗುತ್ತೆ ಲಾಸ್ಟ್ 1 ಇಯರ್ ಇಂದ ಬೆಕ್ಕಿ ಯಾವ ರೀತಿ ಡಿಪ್ರೆಷನ್ಗೆ ಹೋಗಿದ್ಲು ಅಂತ. ಹಾಗೆ ಹಂಟರ್ನ ಒಂದು ಫೋಟೋ ನೋಡ್ತಾ ಇರಬೇಕಾದ್ರೆ ಅವಳ ಶೋಲ್ಡರ್ ಮೇಲೆ ಯಾರ್ ಕೈ ಇದೆ ಅಂತ ಕೇಳಿದಾಗ ಇದು ನನ್ನ ಫ್ರೆಂಡ್ ಕೈ ಇದೆ ಅಂತ ಹೇಳಿ ಸುಮ್ನಾಗ್ತಾಳೆ. ಅಂದ್ರೆ ಇಲ್ಲಿ ಹಂಟರ್ ಬೆಕ್ಕಿಯಿಂದ ಒಂದು ವಿಷಯ ಹೈಡ್ ಮಾಡ್ತಾ ಇರ್ತಾಳೆ. ನಂತರ ಇಬ್ರು ಒಂದು ಹೋಟೆಲ್ಗೆ ಬಂದು ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿರೋ ವೇಟ್ರೆಸ್ಗೆ B61 ಟಿವಿ ಟವರ್ ಎಲ್ಲಿದೆ, ಮ್ಯಾಪ್ ಅಲ್ಲಿ ಅದು ತೋರಿಸ್ತಾ ಇಲ್ಲ ಅಂತ ಕೇಳಿದಾಗ ವೇಟ್ರೆಸ್ ಮ್ಯಾಪ್ ಅಲ್ಲಿ ಹುಡುಕೋ ಅವಶ್ಯಕತೆ ಏನಿದೆ ಅಂತ ಕಿಟಕಿಯಿಂದ ಆ ಟವರ್ ನ ತೋರಿಸ್ತಾಳೆ. ಆಗ ಬೆಕ್ಕಿ ಆ ಟವರ್ ಶಟ್ ಡೌನ್ ಆಗಿದೆ ಅಂತ ಹೇಳಿದಲ್ಲ, ಲೈಟ್ ಯಾಕೆ ಉರಿತಿದೆ ಅಂತ ಕೇಳಿದಾಗ ಆ ಟವರ್ 2000 ಅಡಿ ಎತ್ತರ ಇರೋದ್ರಿಂದ ಏರೋಪ್ಲೇನ್ ಗಳಿಗೆ ಕಾಣಿಸ್ಲಿ ಅಂತ ಹಾಕಿರೋದು, ಬರೋ ವಿಂಟರ್ ಅಲ್ಲಿ ಅದನ್ನ ಡೆಮೋಲಿಷ್ ಮಾಡ್ತಾರೆ ಅಂತ ಹಂಟರ್ ಬೆಕ್ಕಿಗೆ ಹೇಳ್ತಾಳೆ. ಮರುದಿನ ಇಬ್ರು ವ್ಲಾಗ್ ಮಾಡ್ಕೊಂಡು ಆ 2000 ಅಡಿ ಎತ್ತರ ಇರೋ ಟಿವಿ ಟವರ್ ಕಡೆ ಹೋಗ್ತಾ ಇರಬೇಕಾದ್ರೆ ಟವರ್ ಕಡೆ ಹೋಗೋ ದಾರಿನ ಲಾಕ್ ಮಾಡಿರ್ತಾರೆ. ಅದಕ್ಕೆ ಮುಂದೆ ಇವರ ಗಾಡಿ ಹೋಗದೆ ಇರೋ ಕಾರಣ ಗಾಡಿನ ಅಲ್ಲೇ ಬಿಟ್ಟು ಇಬ್ರು ಆ ಟವರ್ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸತ್ತು ಬಿದ್ದಿರೋ ಪ್ರಾಣಿಯನ್ನ ಹದ್ದುಗಳು ಕಿತ್ತು ತಿನ್ನೋದನ್ನ ನೋಡಿ ಹಂಟರ್ ಎಕ್ಸೈಟ್ ಆಗಿ ಆ ವಿಡಿಯೋ ಮಾಡ್ತಾಳೆ. ಮೇಲೆ ಹತ್ಬೇಕಾದ್ರೆ ಕೆಳಗ್ ಬಿದ್ದು ನಾವು ಸತ್ರೆ ನಮ್ಮನ್ನು ಕೂಡ ಈ ಹದ್ದುಗಳು ಇದೇ ರೀತಿ ತಿನ್ನಬಹುದು ಅಂತ ಬೆಕ್ಕಿಗೆ ಭಯ ಆಗ್ತಾ ಇರುತ್ತೆ. ಇಬ್ರು ಆ ಟವರ್ ಹತ್ರ ಬಂದು ಹಾರ್ನೆಸ್ ಎಲ್ಲ ಹಾಕೊಂಡು ಆ ಟವರ್ ಹತ್ತಕ್ಕೆ ಶುರು ಮಾಡ್ತಾರೆ. ಬೆಕ್ಕಿಗೆ ಭಯ ಆಗ್ಬಾರ್ದು ಅಂತ ಹಂಟರ್ ಒಂದು ರೋಪ್ ಕೊಟ್ಟು 2 ಎಂಡ್ಗಳಿಗೆ ಒಬ್ಬೊಬ್ಬರನ್ನ ಕಟ್ಕೋತಾರೆ. ಹಂಟರ್ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಆ ಟವರ್ ಹತ್ಬೇಕಾದ್ರೆ ಬೆಕ್ಕಿ ಭಯದಲ್ಲಿ ಆ ಟವರ್ ಹತ್ತೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಡ್ಯಾನ್ಸ್ ಹತ್ ಮೇಲೆ ಬೆಕ್ಕಿಗೆ ಹೈಟ್ ಅಂದ್ರೇನೆ ಭಯ ಹುಟ್ಟಿರುತ್ತೆ. ಹಾಗೋ ಹೀಗೋ ಮಾಡಿ ಇಬ್ರು ಸುಮಾರು 1000 ಅಡಿ ಎತ್ತರ ಹತ್ತಿದ ಮೇಲೆ ಬೆಕ್ಕಿ ಒಂದು ವಾಟರ್ ಬ್ರೇಕ್ ತಗೋಬೇಕು ಅಂತ ಹಂಟರ್ಗೆ ಹೇಳಿದಾಗ ಇಬ್ರು ಸ್ವಲ್ಪ ಹೊತ್ತು ಹಾಗೆ ಸ್ಟೇರ್ಸ್ ಮೇಲೆ ರೆಸ್ಟ್ ಮಾಡ್ತಾರೆ. ನಂತರ ಆದಷ್ಟು ಬೇಗ ಈ ಅಡ್ವೆಂಚರಸ್ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಮತ್ತೆ ಹತ್ತೋಕೆ ಶುರು ಮಾಡ್ತಾರೆ. ಸುಮಾರು 1500 ಅಡಿ ಎತ್ತರ ಹತ್ತಿದ ಮೇಲೆ ಟವರ್ ಒಳಗಡೆ ಇರೋ ಏಣಿಗಳು ಮುಗಿದು ಹೊರಗಡೆ ಇರೋ ಏಣಿಗಳು ಸ್ಟಾರ್ಟ್ ಆಗ್ತವೆ. ಈ ಸ್ಟ್ರೆಚ್ ನೋಡೋಕೆ ತುಂಬಾನೇ ಭಯಂಕರವಾಗಿರೋದ್ರಿಂದ ಬೆಕ್ಕಿ ತುಂಬಾನೇ ಹೆದರ್ತಾ ಇರ್ತಾಳೆ. ಆಗ ಹಂಟರ್ ಬೆಕ್ಕಿಗೆ ಸ್ವಲ್ಪ ಹೆದರ್ಸ್ಬೇಕು ಅಂತ ಏಣಿ ಎಲ್ಲಾಡಿಸ್ತಾ ಇರಬೇಕಾದ್ರೆ ಆಲ್ರೆಡಿ ತುಕ್ಕಿಡಿದು ಹಾಳಾಗಿರೋ ಈ ಏಣಿಯ ಒಂದು ಬೋಲ್ಟ್ ಕಿತ್ಕೊಂಡು ಕೆಳಗ್ ಬೀಳುತ್ತೆ. ನಂತರ ಈ ಟವರ್ ಎಷ್ಟು ಭಯಂಕರವಾಗಿದೆ ಅಂತ ತುಕ್ಕಿಡಿದಿರೋ ಎಲ್ಲಾ ಪಾರ್ಟ್ಸ್ ಗಳನ್ನ ತೋರಿಸ್ತಾರೆ. ಒಂದ್ ವೇಳೆ ನೀವೇನಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಈ ಟವರ್ ಹತ್ತೋ ಧೈರ್ಯ ಮಾಡ್ತಿದ್ರ ಅಂತ ಕಮೆಂಟ್ ಮಾಡಿ. ಫೈನಲಿ ಇಬ್ರು ಈ ಟವರ್ ಹತ್ಕೊಂಡು ಮೇಲೆ ಬಂದಾಗ ಹಂಟರ್ ತನ್ನ ಡ್ರೋನ್ ಕ್ಯಾಮ್ರಾ ತೆಗೆದು ವಿಡಿಯೋ ರೆಕಾರ್ಡ್ ಮಾಡೋಕೆ ಶುರು ಮಾಡ್ತಾಳೆ. ಬೆಕ್ಕಿ ಫೈನಲಿ ನಾನು ಕೂಡ ಈ ಅಡ್ವೆಂಚರಸ್ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಅಂತ ಖುಷಿ ಪಡಬೇಕಾದ್ರೆ ಹಂಟರ್ ಅವಳಿಗೆ ಡ್ರೋನ್ ರಿಮೋಟ್ ಕೊಟ್ಟು ಪ್ರಾಪರ್ ಆಗಿರೋ ಒಂದು ವಿಡಿಯೋ ಶಾಟ್ ತೆಗಿ ಅಂತ ಟವರ್ ಮೇಲೆ ಇರೋ ಬೇಸ್ ತುದಿಯಲ್ಲಿ ನೇತಾಡ್ತಾಳೆ. ನಂತರ ಮೇಲೆ ಬಂದು ಬೆಕ್ಕಿಗೆ ಇವಾಗ ನೀನ್ ನೇತಾಡು ಅಂತ ಹೇಳಿದಾಗ ಬೆಕ್ಕಿ ಭಯಪಟ್ಟು ಆಗಲ್ಲ ಅಂತ ಹೇಳಿದಾಗ ಈ ಜಾಗದಲ್ಲಿ ಹಳೆ ಬೆಕ್ಕಿ ಏನಾದ್ರೂ ಇದ್ದಿದ್ರೆ ಖಂಡಿತ ಈ ಸ್ಟಂಟ್ ಮಾಡ್ತಿದ್ಲು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾಳೆ. ಫೈನಲಿ ಬೆಕ್ಕಿ ಕೂಡ ಹೇಗೋ ಧೈರ್ಯ ಮಾಡಿ ಆ ಟವರ್ ಮೇಲೆ ನೇತಾಡ್ತಾ ಇರಬೇಕಾದ್ರೆ ಹಂಟರ್ ಕೆಲವು ಫೋಟೋಗಳನ್ನ ಕ್ಲಿಕ್ ಮಾಡ್ತಾಳೆ. ಇದಾದ್ಮೇಲೆ ಬೆಕ್ಕಿ ಸ್ವಲ್ಪ ಎಮೋಷನಲ್ ಆಗಿ ತನ್ನ ಜೊತೆ ತಂದಿರೋ ಡ್ಯಾನ್ ಅಸ್ಥಿಯನ್ನ ಗಾಳಿಯಲ್ಲಿ ಹಾರಿಸ್ತಾಳೆ.
ಇದೆಲ್ಲ ಆದ್ಮೇಲೆ ಕೆಳಗಡೆ ಇಳಿಬೇಕು ಅಂದಾಗ ಹಂಟರ್ ಬೆಕ್ಕಿಗೆ ಬ್ಯಾಗ್ ಕೊಟ್ಟು ಫಸ್ಟ್ ನೀನ್ ಕೆಳಗಿಳಿ ಅಂದಾಗ ಬೆಕ್ಕಿ ಕೂಡ ಸರಿ ಅಂತ ಕೆಳಗಡೆ ಇಳಿಯೋಕೆ ಶುರು ಮಾಡ್ತಾಳೆ. ಆದ್ರೆ ಏಣಿಗಳು ತುಕ್ಕಿಡ್ದು ನಟ್ಟು ಬೋಲ್ಟು ಲೂಸ್ ಆಗಿರೋದ್ರಿಂದ ಆ ಏಣಿಯ ಕೆಲವು ಬೋಲ್ಟ್ಗಳು ಬಿಚ್ಕೊಂಡಾಗ ಏಣಿ ಕಿತ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಆಗ ಬೆಕ್ಕಿ ಹಗ್ಗದ ಸಹಾಯದಿಂದ ಗಾಳಿಯಲ್ಲಿ ನೇತಾಡ್ತಾ ಇರಬೇಕಾದ್ರೆ ಹಂಟರ್ ಹಗ್ಗ ಹಿಡಿದು ಅವಳನ್ನ ಮೇಲೆ ಎಳಿತಾಳೆ. ನಂತರ ಕೆಳಗಡೆ ನೋಡಿದಾಗ ಏಣಿಗಳು ಕೆಳಗ್ ಬಿದ್ದಿರೋದ್ ನೋಡಿ ತುಂಬಾನೇ ಪ್ಯಾನಿಕ್ ಆಗ್ತಾರೆ. ಇವ್ರ ಹತ್ರ ಇರೋ ಆ ಬ್ಯಾಗ್ ಕೂಡ ಕೆಳಗಡೆ ಇರೋ ಆಂಟೆನಾ ಮೇಲೆ ಬಿದ್ದಿರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬೆಕ್ಕಿ ಪ್ಯಾನಿಕ್ ಆಗ್ತಾ ಇರಬೇಕಾದ್ರೆ ಒಂದು ಬಾಕ್ಸ್ ಅಲ್ಲಿ ಬೈನೋಕುಲರ್ ಮತ್ತೆ ಫ್ಲೇರ್ ಗನ್ ಇರೋದನ್ನ ನೋಡಿ ಯಾರಾದ್ರೂ ಇರಬಹುದು ಅಂತ ಹಂಟರ್ ಬೈನೋಕುಲರ್ ಇಂದ ಅಕ್ಕಪಕ್ಕ ನೋಡ್ತಾ ಇರ್ತಾಳೆ. ಆಗ ಬೆಕ್ಕಿ ನಮ್ಮ ಬ್ಯಾಗ್ ಕೂಡ ಕೆಳಗ್ ಬಿದ್ದಿದೆ, ನೀರ್ ಕೂಡ ಅದರಲ್ಲೇ ಇರೋದು, ನಾವು ಬಾಯಾರಿಕೆಯಿಂದನೇ ಸತ್ತೋಗ್ತೀವಿ ಅಂತ ಕೂಗಾಡ್ತಾ ಇರಬೇಕಾದ್ರೆ ಹಂಟರ್ ಅವಳಿಗೆ ಸಮಾಧಾನ ಮಾಡಿ ಅವಳ ಕಾಲಿಗೆ ಆಗಿರೋ ಗಾಯನ ನೋಡ್ತಾಳೆ. ಬೆಕ್ಕಿ ಕೆಳಗಡೆ ನೇತಾಡ್ತಾ ಇರಬೇಕಾದ್ರೆ ಆಗಿರೋ ಗಾಯ ಅದು, ಭಯದಲ್ಲಿ ಅವಳಿಗೆ ಅದು ಗೊತ್ತೇ ಆಗಿರೋದಿಲ್ಲ. ನಂತರ ಇಬ್ರು ಆ ಪ್ಲಾಟ್ಫಾರ್ಮ್ ಮೇಲೆ ಕೂತು ಯಾರಾದ್ರೂ ಬರಬಹುದು ಅಂತ ಕಾಯ್ತಾ ಇರ್ತಾರೆ. ಆಗ ಹಂಟರ್ ಮತ್ತೆ ವ್ಲಾಗ್ ಮಾಡಬೇಕಾದ್ರೆ ಬೆಕ್ಕಿ ನೀನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕೋದು ಲೈಕ್ಸ್ ಗೋಸ್ಕರನ ಅಥವಾ ಹಣಕ್ಕೋಸ್ಕರನ ಅಂತ ಕೇಳ್ತಾಳೆ. ಆಗ ಹಂಟರ್ ನಾನು ಇದೆಲ್ಲ ಮಾಡೋದು ಡ್ಯಾನ್ಗೋಸ್ಕರ. ಡ್ಯಾನ್ಸ್ ಸತ್ಮೇಲೆ ನಂಗೆ ರಿಯಲೈಸ್ ಆಗಿರೋದು ನಮ್ಮ ಜೀವನ ತುಂಬಾನೇ ಚಿಕ್ಕದಿದೆ, ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಪ್ರತಿ ಕ್ಷಣ ಬಿಂದಾಸಾಗಿ ಬದುಕಿ ಅಂತ ಇಡೀ ಪ್ರಪಂಚಕ್ಕೆ ಹೇಳೋಕೋಸ್ಕರ ಈ ರೀತಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದಾಗ ಬೆಕ್ಕಿ ಸ್ವಲ್ಪ ಎಮೋಷನಲ್ ಆಗಿ ಓಕೆ ನಾನು ಕೂಡ ನಿಂಗೆ ವ್ಲಾಗ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಯಾರಿಗಾದ್ರೂ ಕಾಲ್ ಮಾಡಿ ಹೆಲ್ಪ್ ಕೇಳಬೇಕು ಅಂದ್ರು ಈ ಟವರ್ ಸುಮಾರು 2000 ಅಡಿ ಎತ್ತರ ಇರೋದ್ರಿಂದ ಇಬ್ಬರ ಮೊಬೈಲ್ ಅಲ್ಲೂ ಸಿಗ್ನಲ್ ಇರೋದಿಲ್ಲ. ಅದಕ್ಕೆ ಹಂಟರ್ ಒಂದು ಪ್ಲಾನ್ ಮಾಡಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು B61 ಟಿವಿ ಟವರ್ ಮೇಲೆ ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು 911 ಗೆ ಕಾಲ್ ಮಾಡಿ ಅಂತ ಪೋಸ್ಟ್ ಮಾಡಿ ಆ ಮೊಬೈಲ್ ಅನ್ನ ಹಗ್ಗದ ಸಹಾಯದಿಂದ ಕೆಳಗಡೆ ಬಿಡ್ತಾಳೆ. ಯಾಕಂದ್ರೆ ಹೈಟ್ ಕಮ್ಮಿ ಮಾಡಿದ್ರೆ ನೆಟ್ವರ್ಕ್ ಬಂದು ಆ ಪೋಸ್ಟ್ ಆಗಿ ಯಾರಾದ್ರೂ 911 ಗೆ ಕಾಲ್ ಮಾಡಬಹುದು ಅಂತ. ಆದ್ರೆ ಹಗ್ಗ ಕೂಡ ಚಿಕ್ಕದಾಗಿರೋದ್ರಿಂದ ಮೊಬೈಲ್ ಜಾಸ್ತಿ ಕೆಳಗಡೆ ಬರೋದಿಲ್ಲ, ಇದರಿಂದ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಆಗ ಹಂಟರ್ ಇನ್ನು ಸ್ವಲ್ಪ ಕೆಳಗಡೆ ಹೋಗ್ಬೇಕು ಅಂತ ಅಲ್ಲಿರೋ ಏಣಿ ಹಿಡ್ಕೊಂಡು ನೇತಾಡ್ತಾ ಇರ್ತಾಳೆ. ಆದ್ರೂ ಕೂಡ ನೆಟ್ವರ್ಕ್ ಸಿಗದೆ ಇರೋ ಕಾರಣ ಇವಳು ಮಾಡಿರೋ ಪೋಸ್ಟ್ ಆಗೋದಿಲ್ಲ. ಆಗ ಇಬ್ರು ಒಂದು ಪ್ಲಾನ್ ಮಾಡಿ ನಾವು ಮೊಬೈಲ್ ಅನ್ನ ಕೆಳಗಡೆ ಬಿಸಾಕಿದ್ರೆ ಮೋಸ್ಟ್ಲಿ ನೆಟ್ವರ್ಕ್ ಸಿಗಬಹುದು, ಆಗ ನಾವು ಮಾಡಿರೋ ಪೋಸ್ಟ್ ಕೂಡ ಆಗಬಹುದು ಅಂತ ಹಂಟರ್ ತನ್ನ ಶೂ ನಲ್ಲಿ ಮೊಬೈಲ್ ನ ಚೆನ್ನಾಗಿ ಕವರ್ ಮಾಡಿ ಕೆಳಗಡೆ ಬಿಸಾಕ್ತಾಳೆ. ನಂತರ ಹಂಟರ್ ಅಕ್ಕಪಕ್ಕ ಯಾರಾದ್ರೂ ಕಾಣಬಹುದು ಅಂತ ಬೈನೋಕುಲರ್ ನಲ್ಲಿ ನೋಡ್ತಾ ಇರಬೇಕಾದ್ರೆ ಬೆಕ್ಕಿ ಹಂಟರ್ ಕಾಲ್ ಮೇಲೆ 143 ಅಂತ ಹಾಕಿರೋ ಟ್ಯಾಟೋನ ಅಬ್ಸರ್ವ್ ಮಾಡ್ತಾಳೆ. ಆಗ ಹಂಟರ್ ಟವರ್ ಪಕ್ಕ ಒಬ್ಬ ವ್ಯಕ್ತಿನ ನೋಡಿ ಕೂಗ್ತಾ ಇರಬೇಕಾದ್ರೆ 2000 ಅಡಿ ಮೇಲೆ ಇರೋದ್ರಿಂದ ಇವರ ಕೂಗು ಆ ವ್ಯಕ್ತಿಗೆ ಕೇಳಿಸೋದಿಲ್ಲ. ಆಗ ಬೆಕ್ಕಿ ತನ್ನ ಶೂಗಳನ್ನ ಕೆಳಗ್ ಬಿಸಾಕಿ ಸಿಗ್ನಲ್ ಕೊಡೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಈ ಬೋಳಿ ಮಗ ಆ ಶೂ ಕೈಯಲ್ಲಿ ಹಿಡ್ಕೊಂಡು ಅಕ್ಕಪಕ್ಕ ನೋಡ್ತಾನೆ ಹೊರತು ಮೇಲೆ ನೋಡೋದಿಲ್ಲ. ಆಗ ಬೆಕ್ಕಿ ಫ್ಲೇರ್ ಗನ್ ಫೈರ್ ಮಾಡಬೇಕು ಅಂದಾಗ ಹಂಟರ್ ಆ ವ್ಯಕ್ತಿ ನಮ್ ಕಡೆ ನೋಡ್ತಾ ಇಲ್ಲ, ಅದು ಅಲ್ಲದೆ ಇಷ್ಟೊಂದು ಬೆಳಕಲ್ಲಿ ಈ ಫ್ಲೇರ್ ಕಾಣಿಸೋದಿಲ್ಲ ಅಂತ ಹೇಳಿ ತಡಿತಾಳೆ. ಹಾಗೆ ಇಬ್ರು ಕಾಯ್ತಾ ಕೂತಿರ್ಬೇಕಾದ್ರೆ ರಾತ್ರಿ ಕೂಡ ಆಗ್ಬಿಡುತ್ತೆ. ಹಂಟರ್ ಬೈನಕುಲರ್ ನಲ್ಲಿ ನೋಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಅಲ್ಲೇ ಇರೋದ್ರಿಂದ ಫ್ಲೇರ್ ಗನ್ ಫೈರ್ ಮಾಡ್ತಾರೆ. ಆಗ ಅಲ್ಲಿರೋ ಆ ಇಬ್ರು ವ್ಯಕ್ತಿಗಳು ಅದನ್ನ ನೋಡಿ ಟವರ್ ಹತ್ರ ಬಂದಾಗ ಅಲ್ಲಿರೋ ಹಂಟರ್ ಗಾಡಿನ ನೋಡಿ ಅವರಿಗೆ ಸಹಾಯ ಮಾಡದೆ ಆ ಗಾಡಿ ತಗೊಂಡು ಓಡೋಗ್ತಾರೆ. ಇದು ನೋಡಿ ಇಬ್ರು ಇರೋ ಒಂದು ಅವಕಾಶ ಕೂಡ ಹೋಯ್ತು ಅಂತ ಡಿಸಪಾಯಿಂಟ್ ಆಗಿ ಕೂತಿರ್ಬೇಕಾದ್ರೆ ಬೆಕ್ಕಿ ಹಂಟರ್ಗೆ ಡ್ಯಾನ್ ಯಾವತ್ತೂ ಐ ಲವ್ ಯು ಅಂತ ಹೇಳಿಲ್ಲ, ಆದ್ರೆ ಯಾವಾಗ್ಲೂ 143 ಅಂತ ಹೇಳ್ತಾ ಇದ್ದ ಅಂದಾಗ ಹಂಟರ್ಗೆ ಅರ್ಥ ಆಗ್ಬಿಡುತ್ತೆ ಡ್ಯಾನ್ ಜೊತೆ ಇದ್ದಂತ ಅಫೇರ್ ಬೆಕ್ಕಿಗೆ ಗೊತ್ತಾಗಿದೆ ಅಂತ. ಅದಕ್ಕೆ ಹಂಟರ್ ಬೆಕ್ಕಿಗೆ ಕ್ಷಮೆ ಕೇಳ್ತಾ ಇರಬೇಕಾದ್ರೆ ಬೆಕ್ಕಿ ಒಂದೇ ಪ್ರಶ್ನೆ ಕೇಳ್ತಾಳೆ ಯಾವಾಗಿಂದ ಅಂತ. ಅದಕ್ಕೆ ಹಂಟರ್ ಕೂಡ ಹೇಳ್ತಾಳೆ 4 ತಿಂಗಳಿಂದ. ನಂಗೆ ಬೇರೆ ಹುಡುಗರಿಗಿಂತ ಡ್ಯಾನ್ ತುಂಬಾನೇ ಇಷ್ಟ ಆಗಿದ್ದ, ನನ್ನೆಲ್ಲಾ ಮಾತುಗಳನ್ನ ಕೂಡ ಕೇಳ್ತಾ ಇದ್ದ, ನಿಮ್ಮಿಬ್ಬರನ್ನ ಜೊತೆಯಲ್ಲಿ ನೋಡೋಕೆ ನಂಗೆ ಆಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಡ್ಯಾನ್ ಸತ್ತಾಗ ನಿನ್ ಹತ್ರ ಬಂದು ನಿಂಗೆ ಸಮಾಧಾನ ಮಾಡೋ ಧೈರ್ಯ ಕೂಡ ನಂಗಿರ್ಲಿಲ್ಲ. ಹೀಗೆ ಮಾತಾಡ್ತಾ ಊಟ ನೀರು ಇಲ್ದೆ ಸುಮಾರು 24 ಗಂಟೆಗಳು ಕಳೀತವೆ, ಆದ್ರೆ ಯಾವ ಹೆಲ್ಪ್ ಕೂಡ ಬರೋದಿಲ್ಲ. ಅಂದ್ರೆ ಇವರು ಕೆಳಗಡೆ ಬಿಸಾಕಿರೋ ಮೊಬೈಲ್ ಇಂದ ಯಾವ ಪೋಸ್ಟ್ ಆಗಿರೋದಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಹಂಟರ್ ಡಿಸೈಡ್ ಮಾಡ್ತಾಳೆ ಕೆಳಗಡೆ ಇರೋ ಬ್ಯಾಗ್ ಅನ್ನ ಹೇಗಾದ್ರೂ ಮಾಡಿ ತಗೊಂಡ್ ಬರಬೇಕು ಅಂತ. ಯಾಕಂದ್ರೆ ಆ ಬ್ಯಾಗ್ ಅಲ್ಲಿ ಡ್ರೋನ್ ಇದೆ, ಹೆಲ್ಪ್ ಅನ್ನೋ ಒಂದು ಲೆಟರ್ ಬರ್ದು ನಾವು ಊಟ ಮಾಡಿರೋ ಹೋಟೆಲ್ ಕಡೆ ಬಿಟ್ರೆ ಯಾರಾದ್ರೂ ಆ ಲೆಟರ್ ನೋಡಿ ನಮ್ಗೆ ಹೆಲ್ಪ್ ಮಾಡಬಹುದು ಅಂತ ಹಗ್ಗದ ಸಹಾಯದಿಂದ ಹಂಟರ್ ಕೆಳಗಡೆ ಬರ್ತಾಳೆ. ಆದ್ರೆ ಹಗ್ಗ ಶಾರ್ಟೇಜ್ ಇರೋದ್ರಿಂದ ಹಂಟರ್ ಆ ಬ್ಯಾಗ್ ವರೆಗೂ ರೀಚ್ ಆಗೋದಿಲ್ಲ. ಏನಾದ್ರೂ ಮಾಡಿ ಆ ಬ್ಯಾಗ್ ತಗೊಳ್ಳೇಬೇಕು ಅಂತ ಹಗ್ಗನ ಬಿಚ್ಚಿ ಆಂಟೆನಾ ಮೇಲೆ ಜಂಪ್ ಮಾಡ್ತಾಳೆ. ಫೈನಲಿ ಬ್ಯಾಗ್ ತಗೊಂಡು ಹಗ್ಗನ ಹಿಡ್ಕೊಂಡು ನೇತಾಡ್ತಾ ಇರಬೇಕಾದ್ರೆ ಬೆಕ್ಕಿ ಆ ಹಗ್ಗವನ್ನ ಮೇಲೆ ಎಳ್ಕೋತಾಳೆ. ನಂತರ ಸ್ವಲ್ಪ ನೀರನ್ನ ಕುಡಿದು ನಾವು B61 ಟವರ್ ಮೇಲೆ ಸಿಕ್ಕಾಕೊಂಡಿದೀವಿ ಅಂತ ಒಂದು ಲೆಟರ್ ಬರೆದು ಡ್ರೋನ್ ಮುಖಾಂತರ ಹೋಟೆಲ್ ಕಡೆ ಕಳಿಸ್ತಾ ಇರಬೇಕಾದ್ರೆ ಡ್ರೋನ್ ಕೂಡ ಚಾರ್ಜ್ ಕಮ್ಮಿ ಇದೆ ಅಂತ ವಾರ್ನ್ ಮಾಡ್ತಾ ಇರುತ್ತೆ. ಅದಕ್ಕೆ ತಕ್ಷಣ ಅದನ್ನ ರಿಟರ್ನ್ ಕರೀತಾರೆ. ಹೇಗಾದ್ರೂ ಮಾಡಿ ಡ್ರೋನ್ ಚಾರ್ಜ್ ಮಾಡಬೇಕು ಅಂತ ಟವರ್ ಮೇಲಿರೋ ರೆಡ್
ರೆಡ್ ಬಲ್ಬ್ ಹತ್ರ ಬೆಕ್ಕಿ ಹೋಗ್ತಾ ಇರಬೇಕಾದ್ರೆ ಕೆಳಗಡೆಯಿಂದ ಹಂಟರ್ ಅವಳಿಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಇಲ್ಲಿ ಹಂಟರ್ ಯಾಕೆ ಹತ್ತಿಲ್ಲ ಅಂದ್ರೆ ಬ್ಯಾಗ್ ತಗೊಳಕ್ಕೆ ಅಂತ ಹಂಟರ್ ಕೆಳಗಡೆ ಹೋದಾಗ ಅವಳ 2 ಕೈಗಳಿಗೆ ಗಾಯವಾಗಿರುತ್ತೆ. ಈ ಕಾರಣಕ್ಕೆ ಬೆಕ್ಕಿ ನಾನೇ ಹೋಗ್ತೀನಿ ಅಂತ ಆ ಪೋಲ್ ಹತ್ತಿ ಬಲ್ಬ್ ವರೆಗೂ ಹೋಗ್ತಾಳೆ. ಫೈನಲಿ ಆ ಬಲ್ಬ್ ತೆಗೆದು ಚಾರ್ಜರ್ ಹಾಕಿ ಡ್ರೋನ್ ಗೆ ಚಾರ್ಜ್ ಮಾಡ್ತಾ ಹಾಗೆ ಪೋಲ್ ಹಿಡ್ಕೊಂಡು ವೇಟ್ ಮಾಡ್ತಾ ಇರಬೇಕಾದ್ರೆ ಇವಳ ಕಾಲಿಗೆ ಆಗಿರೋ ಗಾಯದ ರಕ್ತವನ್ನ ನೋಡಿ ಒಂದು ಹದ್ದು ಇವಳನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಆದ್ರೂ ಕೂಡ ಬೆಕ್ಕಿ ಧೈರ್ಯ ಬಿಡದೆ ಆ ಡ್ರೋನ್ ಕಂಪ್ಲೀಟ್ಲಿ ಚಾರ್ಜ್ ಮಾಡ್ಕೊಂಡು ಕೆಳಗಡೆ ಬರ್ತಾಳೆ. ಹೋಟೆಲ್ಗೆ ಜಾಸ್ತಿ ಜನ ಬಂದಾಗ ಮಾತ್ರ ಈ ಡ್ರೋನ್ ಹಾರಿಸಬೇಕು ಅಂತ ಟೈಮ್ ಆಗೋವರೆಗೂ ಕಾಯ್ತಾ ಇರಬೇಕಾದ್ರೆ ಬೆಕ್ಕಿ ತನ್ನ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಇಲ್ಲಿ ಬೆಕ್ಕಿ ಇವಳ ವೆಡ್ಡಿಂಗ್ ಫೋಟೋ ನೋಡ್ತಾ ಇರಬೇಕಾದ್ರೆ ಜೇಮ್ಸ್ ಅಂದ್ರೆ ಇವಳ ತಂದೆ ತುಂಬಾನೇ ಡಿಸಪಾಯಿಂಟ್ ಆಗಿ ಇವ್ರ ಕಡೆ ನೋಡ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಆಗ ಇವಳಿಗೆ ಗೊತ್ತಾಗುತ್ತೆ ಜೇಮ್ಸ್ ಯಾಕೆ ಬೆಕ್ಕಿಗೆ ಡ್ಯಾನ್ ಜೊತೆ ಮದುವೆ ಆಗ್ಬೇಡ ಅಂತ ಹೇಳಿದ್ದ ಅಂತ. ಅಂದ್ರೆ ಜೇಮ್ಸ್ಗೆ ಮುಂಚೆನೆ ಗೊತ್ತಿರುತ್ತೆ ಡ್ಯಾನ್ ಒಬ್ಬ ಮೋಸಗಾರ ಅಂತ. ಇದೆಲ್ಲ ಬೆಕ್ಕಿಗೆ ಇವಾಗ ಅರ್ಥ ಆಗಿ ನಂಗೇನಾದ್ರೂ ಇವಾಗ ಒಂದು ಮೆಸೇಜ್ ಮಾಡೋ ಅವಕಾಶ ಸಿಕ್ಕಿದ್ರೆ ಖಂಡಿತ ಡ್ಯಾಡ್ಗೆ ಮೆಸೇಜ್ ಮಾಡ್ತಿದ್ದೆ, ನನ್ನ ಕ್ಷಮಿಸಿ ಅಂತ. ಯಾಕಂದ್ರೆ ಅವರು ನಂಗೆ ಸಹಾಯ ಮಾಡ್ತಿದ್ರು. ಡ್ಯಾನ್ ಮೇಲಿರೋ ಕುರುಡು ಪ್ರೀತಿಯಿಂದ ಅವರನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತ ಹಂಟರ್ಗೆ ಹೇಳ್ತಾ ಇರ್ತಾಳೆ. ಸಾಯಂಕಾಲದ ಸಮಯ ಆದಾಗ ಹೋಟೆಲ್ಗೆ ಜಾಸ್ತಿ ಜನ ಬಂದಿರೋದ್ ನೋಡಿ ಬೆಕ್ಕಿ ಆ ಡ್ರೋನ್ ಹೋಟೆಲ್ ಕಡೆ ಕಳಿಸ್ತಾ ಇರಬೇಕಾದ್ರೆ ಆ ಡ್ರೋನ್ ಹೋಟೆಲ್ ಹತ್ರ ಬರ್ತಿದ್ದಂಗೆ ಒಂದು ಟ್ರಕ್ ಅಡ್ಡ ಬಂದು ಕ್ರಾಶ್ ಆಗುತ್ತೆ. ಇವ್ರ ಹತ್ರ ಇದ್ದಂತ ಆ ಕೊನೆ ಹೋಪ್ ಕೂಡ ನಡು ರೋಡ್ ಅಲ್ಲಿ ಬಿದ್ದೋಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಬ್ರು ತುಂಬಾನೇ ಸುಸ್ತಾಗಿ ಕೂತಿರ್ಬೇಕಾದ್ರೆ ಬೆಕ್ಕಿ ಕೊನೆದಾಗಿ ಒಂದು ಟ್ರೈ ಮಾಡೋಣ ಅಂತ ಹಂಟರ್ಗೆ ನಿನ್ ಶೂ ಕೊಡು ಅಂತ ಕೇಳ್ತಾಳೆ. ಯಾಕಂದ್ರೆ ಕೊನೆದಾಗಿ ಬೆಕ್ಕಿ ತನ್ನ ತಂದೆಗೆ ಒಂದು ಮೆಸೇಜ್ ಕಳಿಸ್ಬೇಕು ಅಂತ ತನ್ನ ಮೊಬೈಲ್ ಇಂದ ಮೆಸೇಜ್ ಕಳಿಸಿ ಆ ಮೊಬೈಲ್ ಅನ್ನ ಶೂ ಒಳಗೆ ಹಾಕಿ ಕೆಳಗಡೆ ನೆಟ್ವರ್ಕ್ ಇರೋ ಕಡೆ ಬಿಸಾಕ್ಬೇಕು ಅಂತ. ಆದ್ರೆ ಇಲ್ಲಿ ಮೂವಿಯ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಯಾಕಂದ್ರೆ ಹಂಟರ್ ನನ್ ಶೂ ಕೊಡೋಕೆ ಆಗೋದಿಲ್ಲ, ಅದು ನೀನ್ ಅನ್ಕೊಂಡಂಗೆ ಮೇಲೆ ಇಲ್ಲ ಕೆಳಗಡೆ ಇರೋದು ಅಂತ ಹೇಳ್ತಾಳೆ. ಅಂದ್ರೆ ಹಂಟರ್ ಕೆಳಗಡೆ ಬ್ಯಾಗ್ ತಗೋಬೇಕು ಅಂತ ಬಂದಾಗ ತಿರುಗಿ ಮೇಲೆ ಬರೋಕೆ ಹಗ್ಗ ಹಿಡ್ಕೋಬೇಕು ಅಂತ ಜಂಪ್ ಮಾಡಿರ್ತಾಳೆ. ಆ ಟೈಮ್ ಅಲ್ಲಿ ಆಕ್ಚುಲಿ ಹಂಟರ್ ಹಗ್ಗ ಹಿಡ್ಕೊಂಡಿರೋದಿಲ್ಲ, ಮಿಸ್ ಆಗಿ ಆಂಟೆನಾ ಮೇಲೆ ಬಿದ್ದು ಸತ್ತೋಗಿರ್ತಾಳೆ. ಬೆಕ್ಕಿ ಕೇವಲ ಹಗ್ಗಕ್ಕೆ ನೇತಾಕಿರೋ ಬ್ಯಾಗ್ ಮಾತ್ರ ಮೇಲೆ ಎಳ್ಕೊಂಡಿರ್ತಾಳೆ. ಅಂದ್ರೆ ಇಷ್ಟೊತ್ತು ಬೆಕ್ಕಿ ಹಂಟರ್ ನನ್ ಜೊತೆನೆ ಇದ್ದಾಳೆ ಅನ್ನೋ ಒಂದು ಹಾಲೋಸಿನೇಷನ್ ಅಲ್ಲಿ ಇದ್ದಿರ್ತಾಳೆ. ರಿಯಾಲಿಟಿ ಏನು ಅಂತ ಗೊತ್ತಾದ್ಮೇಲೆ ಬೆಕ್ಕಿ ತುಂಬಾನೇ ಅಳಕ್ ಶುರು ಮಾಡ್ತಾಳೆ. ಹೀಗೆ ರಾತ್ರಿ ಆದಾಗ ತನ್ನ ತಂದೆ ಫೋಟೋ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ರೆಕಾರ್ಡ್ ಮಾಡೋಕೆ ಶುರು ಮಾಡ್ತಾಳೆ. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ, ನಿಮ್ಮ ಮಾತನ್ನ ನಾನು ಕೇಳಬೇಕಿತ್ತು, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೆ ನಿಮ್ಮಿಂದ ದೂರ ಆಗ್ಬಿಟ್ಟೆ ಅಂತ ಒಂದು ಅಪಾಲಜಿ ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ಮರುದಿನ ಊಟ ನಿದ್ದೆ ಇಲ್ಲದೆ ತುಂಬಾನೇ ವೀಕ್ ಆಗಿ ಟವರ್ ಮೇಲಿರೋ ಪ್ಲಾಟ್ಫಾರ್ಮ್ ಮೇಲೆ ಕೂತಿರ್ಬೇಕಾದ್ರೆ ಒಂದು ಹದ್ದು ಬಂದು ಇವಳ ಕಾಲಿಗೆ ಆಗಿರೋ ಗಾಯನ ತಿನ್ನೋಕೆ ಶುರು ಮಾಡುತ್ತೆ. ಆಗ ಬೆಕ್ಕಿ ಹದ್ದನ್ನ ಹಿಡಿದು ಸಾಯಿಸಿ ಅದನ್ನೇ ಕಿತ್ತು ತಿಂತಾಳೆ. ನಂತರ ನಾನು ಬದುಕಲೇಬೇಕು ಅಂತ ಡಿಸೈಡ್ ಮಾಡಿ ಆ ಟವರ್ ಇಂದ ಕೆಳಗ್ ಬರೋಕೆ ಪ್ರಯತ್ನ ಮಾಡೋಕೆ ಶುರು ಮಾಡ್ತಾಳೆ. ಫೈನಲಿ ಹಗ್ಗದ ಸಹಾಯದಿಂದ ಹಂಟರ್ ಬಿದ್ದಿರುವಂತ ಆಂಟೆನಾ ಮೇಲೆ ಬಂದು ಸತ್ತಿರುವಂತ ತನ್ನ ಬೆಸ್ಟ್ ಫ್ರೆಂಡ್ ನ ಕೈ ಹಿಡಿದು ನನ್ನ ಕ್ಷಮಿಸು, ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ಲ ಅಂತ ಹೇಳ್ತಾಳೆ. ನಂತರ ತನ್ನ ಮೊಬೈಲ್ ಇಂದ ತನ್ನ ತಂದೆಗೆ ಒಂದು ಮೆಸೇಜ್ ಕಳಿಸಿ ಹಂಟರ್ ಕಾಲಲ್ಲಿರೋ ಶೂ ತೆಗೆದು ಆ ಶೂ ನಲ್ಲಿ ಮೊಬೈಲ್ ಇಟ್ಟು ಹಂಟರ್ ಡೆಡ್ ಬಾಡಿನ ಮೇಲೆಯಿಂದ ಕೆಳಗೆ ತಳ್ತಾಳೆ. ಫೈನಲಿ ಆ ಮೆಸೇಜ್ ಇವಳ ತಂದೆಗೆ ರೀಚ್ ಆಗಿ 911 ಇಂದ ರೆಸ್ಕ್ಯೂ ಆಪರೇಷನ್ ಶುರು ಮಾಡಿರ್ತಾರೆ. ಜೇಮ್ಸ್ ಕೂಡ ಸ್ಪಾಟಿಗೆ ಬಂದ್ ನೋಡಿ ಹಂಟರ್ ಬಾಡಿನ ಕವರ್ ಮಾಡಬೇಕಾದ್ರೆ ಶಾಕ್ ಆಗಿ ಬೆಕ್ಕಿ ಅಂತ ಕಿರ್ಚೋಕೆ ಶುರು ಮಾಡ್ತಾನೆ. ಆಗ ಸೇಫ್ ಆಗಿ ರೆಸ್ಕ್ಯೂ ಆದಂತ ಬೆಕ್ಕಿ ಜೇಮ್ಸ್ ಹತ್ರ ಬಂದು ನನ್ನ ಕ್ಷಮಿಸಿ ಅಂತ ಹಗ್ ಮಾಡ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಿಂದ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆಗೆ.